ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ಬ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ. ಸೊ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಡಿಫ್ರೆಂಟ್ ಆಗಿರೋ ವಿಡಿಯೋಸ್ನ ಮಾಡಬೇಕನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಹಂಗಾಗಿ ಒಂದು ಮೋಟಿವೇಶನ್ ಅಂತಲೇ ತಿಳ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ. ಸೊ ಆಮೇಲೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಸೊ ನೀವು ಆಲ್ರೆಡಿ ನೋಡಿದ್ದೀರಾ, ತಮ್ಲೈನಲ್ಲಿ ನೋಡಿರ್ತೀರಾ. ಏನಂತಂದ್ರೆ ಇವತ್ತು ನಾನು ಒಬ್ಬ ಫೇಮಸ್ ಯೂಟ್ಯೂಬರ್ ಇಂದ ಸ್ಯಾರಿನ ತರಿಸಿದ್ದೀನಿ ಅಂದ್ರೆ ನಾನು ತರಿಸಿಲ್ಲ, ನನ್ನ ಸಿಸ್ಟರು ತಗೊಂಡಿದ್ದಾರೆ. ಸೊ ನಾನು ಒಂದು ರಿವ್ಯೂ ಮಾಡೋಣ, ಅಂದ್ರೆ ತಗೊಳ್ಳೋರ್ಗು ಸಹ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಯಾರಿ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಹಾಗೆ ಈ ಸ್ಯಾರಿಗೆ ನಾನು ಅಂದ್ರೆ ನನ್ನ ಸಿಸ್ಟರ್ ಕೊಟ್ಟಿರೋ ರೈಟ್ ವರ್ತ್ ಇದೆಯಾ ಅಂತ ಸ್ವಲ್ಪ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೇಳ್ತಾ ಇದ್ರಿ. ನಿಧು ವಸ್ತ್ರದಿಂದ ನಾನು ಆಲ್ಮೋಸ್ಟ್ ಅಲ್ಲಿ ಎಷ್ಟೊಂದು ವಿಡಿಯೋಗಳಲ್ಲೆಲ್ಲ ಅಂದ್ರೆ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿದ್ದಾರೆ. ನಿಧು ವಸ್ತ್ರದಲ್ಲಿ ನೋಡೋಣ ಹೇಗಿದೆ ಏನು ಅಂತ ಪ್ರತಿಯೊಂದು ನಾನು ಇವಾಗ ಹೇಳ್ತೀನಿ ಗೈಸ್. ಓಕೆ, ನನ್ನ ಸಿಸ್ಟರ್ ಆಲ್ರೆಡಿ ಅನ್ಬಾಕ್ಸ್ ಎಲ್ಲ ಮಾಡಿದ್ದಾರೆ. ಸೊ ನೋಡೋಣ ಹೇಗಿದೆ ಏನು ಅಂತ. ನೋಡಿ, ಈ ಸ್ಯಾರಿನೇ ಅವ್ರು ವೇರ್ ಮಾಡಿದ್ರಲ್ವಾ, ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ, ಇದೇ ಸ್ಯಾರಿ ಅವರಿಂದ ತರಿಸಿರೋದು. ಆಲ್ರೆಡಿ ಅಲ್ಲೇ ತುಂಬಾ ದಿನ ಆಗಿದೆ, ತರಿಸಿ ಆಲ್ರೆಡಿ ಒಂದು 15 ಡೇಸ್ ಮೇಲಾಯ್ತು ಅಂತ ಅನ್ಕೊಂತೀನಿ. ಸೊ ಇನ್ನು ಬ್ಲೌಸ್ ಸ್ಟಿಚ್ಚಿಗೆ ಅವಳು ಕೊಟ್ಟಿಲ್ಲ. ಈ ಸ್ಯಾರಿ ಹೇಳ್ಬೇಕಂದ್ರೆ ನಾನು ಸಹ ರೀಸ್ಟಾಕ್ ಮಾಡಿಸಿದೀನಿ. ಅವ್ರದ್ದು ಕಾನ್ಸೆಪ್ಟ್ ಇಟ್ಕೊಂಡೆ, ಮಧುಗೌಡ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಸಹ ನಮ್ಮ ಬ್ರ್ಯಾಂಡ್ ಅಲ್ಲಿ ಮಾಡಿಸಿದೀನಿ ಈ ಸ್ಯಾರಿನ. ಸೇಮ್ ಡಿಸೈನು ಅಂಡ್ ಸೇಮ್ ಎಲ್ಲ ಪ್ಯಾಟ್ರನ್ಸ್ ಎಲ್ಲ. ಸೊ ಈ ಸ್ಯಾರಿ ನನ್ನ ಹತ್ರನೂ ಸಹ ಅವೈಲಬಲ್ ಇದೆ. ಸೊ ಬೇಕಂದ್ರೆ ಬೈ ಮಾಡ್ಕೊಳ್ಬಹುದು. ಇನ್ನ ಅಂದ್ರೆ ನನ್ನ ಸಿಸ್ಟರ್ ತಗೊಳ್ಬೇಕಾದ್ರೆ ನಾನು ಇನ್ನ ಸ್ಟಾಕ್ ಹಾಕ್ಸಿರ್ಲಿಲ್ಲ. ಸೊ ಹಂಗಾಗ್ಬಿಟ್ಟು ನಿಧು ವಸ್ತ್ರದಲ್ಲಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಬೈ ಮಾಡಿದ್ದಾರೆ. ನೋಡೋಣ ಹೇಗಿದೆ ಕ್ವಾಲಿಟಿ ಅಂತ. ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಗೈಸ್, ತುಂಬಾ ಸಾಫ್ಟ್ ಆಗಿದೆ ಕ್ವಾಲಿಟಿ, ನೈಸ್, ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು, ತೋರಿಸ್ತೀನಿ. ಸೆರ್ಗೆ ಆಗ್ಲಿ ಬ್ಲೌಸೇ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ನಾನು ಪಕ್ಕದಲ್ಲಿ ಹಾಕಿರ್ತೀನಿ ಅಂದ್ರೆ ಎಷ್ಟು ರೇಟ್ ಅಂದ್ರೆ ಎಷ್ಟು ಪ್ರೈಸ್ ಅವಳು ಇದ್ ಮಾಡಿದಾಳೆ ಅಂತ, ಬೈ ಮಾಡಿದಾಳೆ ಎಷ್ಟು ಪ್ರೈಸ್ ಕೊಟ್ಟು ಅಂತ ನೋಡಿ. ಸಕ್ಕತ್ತಾಗಿದೆ, ಕಾಣಿಸ್ತಿದೆ ಅನ್ಕೊಂತೀನಿ. ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ಪರವಾಗಿಲ್ಲ. ಬಟ್ ನೀವ್ ಹೇಳಿ ವರ್ತ್ ಇದೆಯಾ ಈ ಅಮೌಂಟ್ ಈ ಸ್ಯಾರಿಗೆ ಅಂತ ಗೈಸ್. ನಾನು ಏನಕ್ಕೆ ಈ ರಿವ್ಯೂನ ಮಾಡ್ತಾ ಇದ್ದೀನಿ ಅಂದ್ರೆ ತಗೊಳ್ಳೋರ್ಗು ಸಹ ಹೆಲ್ಪ್ ಆಗುತ್ತೆ. ನಿಧು ವಸ್ತ್ರದಲ್ಲಿ ಯಾರ್ಯಾರು ಬೈ ಮಾಡಿದೀರಾ ಸೊ ಅವ್ರಿಗೂ ಸಹ ಒಂದ್ ಐಡಿಯಾ ಇರುತ್ತೆ ಯಾವ ತರ ಇರುತ್ತೆ ಸ್ಯಾರಿ ಅಂತ. ಇನ್ನು ಯಾರೆಲ್ಲ ಬೈ ಮಾಡಿಲ್ಲ ಸೊ ಅವ್ರಿಗೂನು ಗೊತ್ತಾಗುತ್ತೆ ಯಾವ ತರ ಇದೆ ಏನು ಅಂತ. ಬ್ಲೌಸ್ ನೋಡಿ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಹಾಗೆ ನಿಧು ವಸ್ತ್ರ ವೆಬ್ಸೈಟ್ ಅಲ್ಲಿ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇದೆ. ಆಲ್ಮೋಸ್ಟ್ ಅಲ್ಲಿ ನಿಶಾ ರವೀಂದ್ರ, ಮಧುಗೌಡ ಅವ್ರದ್ದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಸ್ಯಾರೀಸ್ ನ ಮಾಡಿಸ್ತಾ ಇರ್ತೀನಿ. ಫುಲ್ ನೀಟಾಗಿ ನಂತರ ಡೀಟೇಲಿಂಗ್ ಆಗಿ ತೋರ್ಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಏನಂತಂದ್ರೆ ಇದು ನನ್ನ ಹತ್ರನೇ ಅಂದ್ರೆ ರೀಸ್ಟಾಕ್ ಮಾಡ್ಸಿದೀನಿ. ಬಟ್ ಅವಳು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಅಲ್ಲಿ ತಗೊಂಡಿದ್ದಾಳೆ. ಅಂದ್ರೆ ಯಾವ್ದೋ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ತಗೊಂಡಿದ್ದಾಳೆ. ಬಟ್ ಅವಳು ಆ ಫಂಕ್ಷನಿಗೆ ಹೋಗೇ ಇಲ್ಲ. ಸೊ ಆದ್ರೂ ಸ್ಯಾರಿನ ತಗೊಂಡ್ಬಿಟ್ಟಿದ್ದಾಳೆ. ಬಟ್ ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು. ಮೈ ಆನೆಸ್ಟ್ ರಿವ್ಯೂ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಒಂದ್ ಸ್ವಲ್ಪ ನನ್ಗೆ ಪ್ರೈಸ್ ಅಲ್ಲಿ ಕಾಂಪ್ರಮೈಸ್ ಆಗಕ್ ಆಗ್ತಿಲ್ಲ. ಯಾಕಂದ್ರೆ ಸೊ ಕ್ವಾಲಿಟಿ ಪರವಾಗಿಲ್ಲ, ಬಟ್ 1650 ಏನೋ ಪೇ ಮಾಡಿದಾಳೆ ಇದಕ್ಕೆ. ಸೊ ಹಂಗಾಗ್ಬಿಟ್ಟು ನೋಡೋಣ, ನೀವೇ ಕಮೆಂಟ್ ಮಾಡಿ ಈ ಸ್ಯಾರಿಗೆ ಈ ಪ್ರೈಸ್ ನ ಕೊಡ್ಬೋದಾ ಅಂತ ಹೇಳ್ಬಿಟ್ಟು. ಬಟ್ ಚೆನ್ನಾಗಿದೆ. ಬಟ್ ನನ್ಗೆ ಅವ್ರ ಪೇಜ್ ಅಲ್ಲಿ ಏನ್ ಇಷ್ಟ ಆಗುತ್ತೆ ನಿಧು ವಸ್ತ್ರ ಪೇಜ್ ಅಲ್ಲಿ ಅಂದ್ರೆ, ಸೊ ಅವರು ಸ್ಯಾರೀಸ್ ನ ಡಿಫ್ರೆಂಟ್ ಪ್ಲಾನ್ ಮಾಡ್ತಾರೆ. ಅಂದ್ರೆ ಡಿಫ್ರೆಂಟ್ ಡಿಸೈನ್, ಡಿಫ್ರೆಂಟ್ ಪ್ಯಾಟರ್ನ್. ಸೊ ಈ ತರ ಪ್ಲಾನ್ ಮಾಡ್ತಾರೆ. ನನ್ಗೆ ನಿಧು ವಸ್ತ್ರದಲ್ಲಿ ಅದೊಂದು ತುಂಬಾ ಇಷ್ಟ ಆಗುವಂತ ಒಂದು ಕಾನ್ಸೆಪ್ಟ್. ಸೊ ನಾನೇ ಎಷ್ಟೊಂದ್ಸಲಿ ಆ ಕಾನ್ಸೆಪ್ಟ್ ನ ಇಟ್ಕೊಂಡು ನಾನು ಸ್ಯಾರೀಸ್ ನ ಮಾಡಿಸ್ತಾ ಇರ್ತೀನಿ. ಸ್ವಲ್ಪ ಡಿಸೈನ್ಸ್ ಚೇಂಜ್ ಮಾಡಿಸಿ, ಕಲರ್ಸ್ ಚೇಂಜ್ ಮಾಡಿಸಿ ಅಂದ್ರೆ ಮಾಡಿಸ್ತಾ ಇರ್ತೀನಿ ಸ್ಯಾರೀಸ್ ನ. ಸೊ ಹಂಗಾಗ್ಬಿಟ್ಟು ನಿಧು ವಸ್ತ್ರ ಪೇಜ್ ಅಲ್ಲಿ ನನ್ಗೆ ಅದೊಂದು ಇಷ್ಟ. ಬಟ್ ಬ್ಲೌಸ್ ಈ ತರ ಬರುತ್ತೆ, ಫುಲ್ ಬ್ಲೌಸ್ ಈ ತರ ಬರುತ್ತೆ. ಸೊ ಸೆರಗ್ ಬಂದು ನಿಮ್ಗೆ ವೆಯ್ಟ್ ಸೆರಗ್ ಬಂದು ಈ ತರ ಬರುತ್ತೆ ನೋಡಿ, ಈ ತರ ಬರುತ್ತೆ ಸೆರಗು.
ಓಕೆ ಗೈಸ್, ನೋಡಿದ್ರಿ ಅಂತ ಅನ್ಕೊಂತೀನಿ. ಸೊ ನನ್ನ ಸಿಸ್ಟರ್ ತರಿಸಿದ್ದಾರೆ, ಚೆನ್ನಾಗಿದೆ. ನಾನು ಬೇರೆ ಪೇಜ್ ಬಗ್ಗೆ ಅಷ್ಟೊಂದು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಓಕೆ ಚೆನ್ನಾಗಿದೆ. ಬಟ್ ನಿಧು ವಸ್ತ್ರದಲ್ಲಿ ನಾನು ಒಂದ್ ಸ್ಯಾರಿ ತಗೊಳ್ಬೇಕಂತ ಅನ್ಕೊಂಡಿದೀನಿ. ನೋಡೋಣ, ನೆಕ್ಸ್ಟ್ ಮಂತ್ ಆದ್ರೆ ನಾನು ಬೈ ಮಾಡ್ತೀನಿ. ಯಾಕಂದ್ರೆ ಆ ಡಿಸೈನ್ಸ್ ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ನಾನು ಅವ್ರು ವೇರ್ ಮಾಡಿದ್ರು, ನೀವ್ ಅವ್ರ ವ್ಲಾಗ್ಸ್ ನ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಪೂಜಾ ಅಕ್ಕಂದ್ ಸೀಮಂತಕ್ಕೆ ವೇರ್ ಮಾಡಿದ್ರು ಸ್ಯಾರಿ, ತುಂಬಾ ಸೂಪರ್ ಆಗಿತ್ತು. ನನ್ಗೆ ಆ ಸ್ಯಾರಿ ಪರ್ಸನಲಿ ಇಷ್ಟ ಆಗಿದೆ. ನೋಡೋಣ, ಆದ್ರೆ ನಾನೇ ಮಾಡಿಸ್ತೀನಿ, ಇಲ್ಲ ಅಂದ್ರೆ ನೋಡೋಣ ಬೈ ಮಾಡ್ತೀನಿ. ಅವಾಗ್ಲೂ ಸಹ ಯಾವ ತರ ಇದೆ ಏನು ಅಂತ ರಿವ್ಯೂನ ಕೊಡ್ತೀನಿ. ಸೊ ಇದು ನನ್ ಸ್ಯಾರಿ ಅಲ್ಲ, ಆಮೇಲೆ ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಡಿ, ನನ್ ಸಿಸ್ಟರ್ ಸ್ಯಾರಿ. ಸೊ ನೋಡೋಣ, ರಿವ್ಯೂ ಕೊಡೋಣ ಯಾವ ತರ ಇರುತ್ತೆ ಏನು ಅಂತ, ನಿಮ್ಗೂ ಸಹ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದೆ. ಸೊ ಅಷ್ಟೇ, ಅದ್ ಬಿಟ್ಬಿಟ್ಟು ನೀವು ಕಮೆಂಟ್ ಅಲ್ಲೆಲ್ಲ ಹಾಕ್ಬೇಡಿ, ಯಶು ಅವರೇ ನೀವ್ ಯಾಕೆ ಬೈ ಮಾಡಕ್ ಹೋದ್ರಿ, ನಿಮ್ಮ ಹತ್ರನೇ ಸ್ಯಾರೀಸ್ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ನಾನ್ ಬೈ ಮಾಡಿಲ್ಲ. ಸೇಮ್ ಇದೆ ಗೈಸ್, ನನ್ನ ಹತ್ರ ಇರೋ ಸ್ಯಾರಿಗೂ ಇದಕ್ಕೂ ಸೇಮ್ ಕ್ವಾಲಿಟಿ ಇದೆ. ಬಟ್ ಇಲ್ಲಿ ನನ್ನ ಹತ್ರ 1250ಗೆ ನಾನು ಫೈನಲ್ ಮಾಡ್ತಾ ಇದ್ದೀನಿ ಸ್ಯಾರೀಸ್. ಸೊ ಈ ತರ ಇದೆ. ಸೊ ಬೈ ಮಾಡೋದಾದ್ರೆ ನಿಮ್ಗೆ ಇಷ್ಟ ಇದ್ರೆ ಬೈ ಮಾಡ್ಬೋದು ನಿಧು ವಸ್ತ್ರದಲ್ಲೇನೆ. ಸೊ ನಾನು ನಿಮ್ ಪರ್ಸನಲ್, ಅದು ನಾನೇನು ಹೇಳಕ್ಕಾಗಲ್ಲ. ಬಟ್ ಒಂದೊಂದು ಡಿಸೈನ್ಸ್ ಮಾತ್ರ ಚಿಂದಿ ಇರುತ್ತೆ ನಿಧು ವಸ್ತ್ರದಲ್ಲಿ, ಅದನ್ನ ಮಾತ್ರ ಹೇಳ್ಬೋದು. ಸೊ ಓಕೆ ಗೈಸ್, ಇಷ್ಟ ಇದೆ, ನೋಡ್ತಾ ಇರ್ಬೋದು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ, ಟ್ರಾನ್ಸ್ಪರೆಂಟ್ ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ಸೊ ನಿಮ್ಗೆಲ್ಲ ಏನ್ ಅನ್ನಿಸ್ತು ಈ ಸ್ಯಾರಿ ರಿವ್ಯೂ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಪ್ರೈಸ್ ಕೊಡ್ಬೋದಾ ಅಂತ ನಾನು ತುಂಬಾ ಸಲ ಈ ವ್ಲಾಗ್ ಅಲ್ಲಿ ಹೇಳಿದೀನಿ, ಅದನ್ನು ಸಹ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಿಧು ವಸ್ತ್ರದಲ್ಲಿ ಪರ್ಚೇಸ್ ಮಾಡಿದೀರಾ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ಸ್ ಏನು, ನಿಮ್ ರಿವ್ಯೂಸ್ ಏನು, ಯಾವ ತರ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಹೇಳಿ, ಲೈಕ್ ಮಾಡ್ಬೇಕು, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ. ಸೊ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ನಾನು ಹೇಳ್ದೆ ಅಲ್ವಾ ನಿಮ್ಗೆ, ನೆಕ್ಸ್ಟ್ ನಾನೊಂದ್ ಸ್ಯಾರಿನ ಬೈ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಆದ್ರೆ ನನ್ ಪೇಜ್ ಅಲ್ಲೇ ಬರುತ್ತೆ. ಇಲ್ಲ ಅಂದ್ರೆ ನಾನು ನಿಧು ವಸ್ತ್ರದಲ್ಲಿ ಬೈ ಮಾಡ್ತೀನಿ, ಅವಾಗ್ಲೂ ಸಹ ರಿವ್ಯೂ ಮಾಡ್ತೀನಿ. ನಿಮ್ಗೆ ರಿವ್ಯೂ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ಮ್ಯಾಮ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲ ಅಂತಂದ್ರೆ ನೋ ಅನ್ನೋ ಸಿಂಬಲ್ ಹಾಕಿ. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಬಾಯ್.